ANMR ನ್ಯೂಸ್ಗೆ ಸ್ವಾಗತ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ದಸರಾ ದೀಪಾವಳಿ ಜೊತೆಗೆ 30ನೇ ವಾರ್ಷಿಕೋತ್ಸವದ ಭರ್ಜರಿ ಡಿಸ್ಕೌಂಟ್ ಸೇಲ್ ಆರಂಭ. ನಿಮ್ಮ ಮನೆಗೆ ಬೇಕಾಗುವ ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, LED ಟಿವಿ ಹಾಗೂ ಇನ್ನಿತರೆ ವಸ್ತುಗಳನ್ನು ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಏಕೈಕ ಸ್ಥಳ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್. ದಸರಾ ದೀಪಾವಳಿ ಪ್ರಯುಕ್ತ 5,000 ಮೇಲ್ಪಟ್ಟ ಖರೀದಿಗೆ 1 ಲಕ್ಕಿ ಡ್ರಾ ಕೂಪನ್, 150 ಬಹುಮಾನ ಗೆಲ್ಲುವ ಅವಕಾಶ. ಲಕ್ಕಿ ಡ್ರಾ ನಲ್ಲಿ LED ಟಿವಿ, ವಾಷಿಂಗ್ ಮೆಷಿನ್, ಮಿಕ್ಸರ್ ಗ್ರೈಂಡರ್, ಐರನ್ ಬಾಕ್ಸ್, ಕೆಟಲ್, ಗ್ಯಾಸ್ ಸ್ಟವ್, ತವಾ, ವಾಲ್ ಕ್ಲಾಕ್ ಡೆಲ್ಲಿ. 20,000 ಮೇಲ್ಪಟ್ಟು ಖರೀದಿಗೆ 9,250 MRPಯ VIP ಟ್ರಾಲಿ ಕೇವಲ 1,590ಕ್ಕೆ. ಸುಲಭ ಸಾಲ, ಪ್ರತಿ ಖರೀದಿಗೆ ಖಚಿತ ಬಹುಮಾನ. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಗಜಾನನ ಸರ್ಕಲ್, ಚಿಂತಾಮಣಿ. ಅಕ್ರಮ ಸಂಬಂಧ, ಹಣದ ಲೇವಾದೇವಿ ಹಿನ್ನೆಲೆ ಮಹಿಳೆಯನ್ನು ಕೊಲೆಗೈದ ಆರೋಪಿ. ಮಧ್ಯಾಹ್ನ ತೋಟದಲ್ಲಿ ಹಸು ಮೇಯಿಸಲು ಹೋಗಿದ್ದ ಮಹಿಳೆ ರಾತ್ರಿ ಶವವಾಗಿ ಪತ್ತೆಯಾಗಿದ್ದು, ಬೆಳಗಾಗುವ ಹೊತ್ತಿಗೆ ಹಂತಕನನ್ನು ಪೊಲೀಸರು ಪತ್ತೆ ಹಚ್ಚಿದ್ದು ಅಕ್ರಮ ಸಂಬಂಧವೇ ಕೊಲೆಗೆ ಕಾರಣವೆಂದು ತಿಳಿದು ಬಂದಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕುಗ್ರಾಮದಲ್ಲಿ ನಡೆದ ಕೊಲೆಯಿಂದ ಗ್ರಾಮವೇ ಬೆಚ್ಚಿ ಬಿದ್ದಿದೆ. ಹೀಗೆ ಗಿಡಗಂಟೆಗಳ ಮಧ್ಯೆ ಪತ್ತೆಯಾಗಿರುವ ಮೃತದೇಹ, ಮತ್ತೊಂದೆಡೆ ಪೋಷಕರ ರೋದನೆ, ಸ್ಥಳದಲ್ಲಿ ಹಂತಕನ ಮಹಜರು ಮಾಡುತ್ತಿರುವ ಪೊಲೀಸರು. ಈ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪಾಳ್ಯ ಗ್ರಾಮದಲ್ಲಿ. ಗ್ರಾಮದ ನಿವಾಸಿ ಶ್ರೀರಾಮ್ ರೆಡ್ಡಿ ಅವರ ಪತ್ನಿ ರೂಪಾ ಮೃತಪಟ್ಟಿದ್ದು ನಿನ್ನೆ ಬೆಳಗ್ಗೆಯಷ್ಟೇ ಚಿಂತಾಮಣಿ ತಾಲೂಕಿನ ಹುಟ್ಟೂರಿನಿಂದ ಆಗಮಿಸಿದ್ದು, ನಿನ್ನೆ ಮಧ್ಯಾಹ್ನ ಹಸು ಮೇಯಿಸಲು ಗ್ರಾಮದ ಹೊರವಲಯದ ಮಾವಿನ ತೋಟಕ್ಕೆ ಹೋಗಿದ್ದರು. ಆದರೆ ಮಧ್ಯಾಹ್ನ 3 ಗಂಟೆವರೆಗೂ ಪತಿ ಶ್ರೀರಾಮ್ ರೆಡ್ಡಿ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದ ರೂಪಾ ಬಳಿಕ ಫೋನ್ ಸ್ವಿಚ್ ಆಫ್ ಆಗಿತ್ತು. ಸಂಜೆ ಮನೆಗೆ ಹೋಗದ ಕಾರಣ ಗಂಡ ಹಾಗೂ 2 ಮಕ್ಕಳು ಭಯಭೀತರಾಗಿದ್ದರು. ರಾತ್ರಿಯಾದರೂ ಮನೆಗೆ ಬಾರದಕ್ಕೆ ಹುಡುಕಾಟ ನಡೆಸಿದಾಗ ಮಾವಿನ ತೋಟದಲ್ಲಿ ಶವವಾಗಿ ಪತ್ತೆಯಾಗಿದ್ದರು. ಕೂಡಲೇ ಸ್ಥಳಕ್ಕೆ ಶ್ರೀನಿವಾಸಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಕತ್ತಿನ ಭಾಗದಲ್ಲಿ ಬಲವಾಗಿ ಕೊಯ್ದು ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲೇ ರೂಪಾ ಅವರು ಮೃತಪಟ್ಟಿದ್ದಾರೆ. ಕೂಡಲೇ ಪ್ರಕರಣ ದಾಖಲಿಸಿಕೊಂಡ ಶ್ರೀನಿವಾಸಪುರ ಪೊಲೀಸರು ಮೊದಲು ಗಂಡ ಶ್ರೀರಾಮ್ ರೆಡ್ಡಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದರು. ಆದರೆ ಗಂಡ ಹೆಂಡತಿಯ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲವೆಂದು ತಿಳಿಸಿದಾಗ ಮತ್ತೊಂದು ಆಯಾಮದಲ್ಲಿ ಪೊಲೀಸರು ತನಿಖೆ ನಡೆಸಿದರು. ಏನು ಸಮಸ್ಯೆಗಳು ಇಲ್ಲದಿದ್ದರೂ ಕೊಲೆಯಾಗಿದೆ, ಕೊಲೆಗೆ ನ್ಯಾಯ ಕೊಡಿಸಿ ಎಂದು ಮೃತರ ಸಹೋದರ ಸಹ ಒತ್ತಾಯಿಸಿದ್ದಾರೆ. ಮಾತಾಡಿ. ರೂಪಾ ಅಂತ ನಮ್ಮ ತಂಗಿ ಕೊಲೆ ಮಾಡಿದ್ದಾರೆ ಸರ್. 4ನೇ ತಾರೀಕು ಕೊಲೆ ಮಾಡಿದ್ದಾರೆ. ಅವ್ರ ಹೆಸರು ಆನಂದ್ ಅಂತ. ನಮಗೆ ಗೊತ್ತಾಗಿದ್ದು 6:30ಗೆ ಫೋನ್ ಮಾಡಿದ ಮೇಲೆ ಗೊತ್ತಾಗಿದ್ದು. ಹುಡುಕಿ 8 ಗಂಟೆ ಆಗಿತ್ತು. 8 ಗಂಟೆಗೆ ಇಲ್ಲಿ ಸ್ಪಾಟಲ್ಲಿ ಮಾಡಿದ್ದು. ಯಾರು ಸರ್? ಸರ್ ಚೆನ್ನಾಗಿತ್ತು, ನಮ್ಮ ಜೊತೆ ಎಲ್ಲ ಚೆನ್ನಾಗಿತ್ತು. ಏನಿಲ್ಲ ಸರ್, ಏನು ಗೊತ್ತಿಲ್ಲ ಸರ್, ವಿಚಾರ ಏನು ಅಂತ ಗೊತ್ತಿಲ್ಲ ಸರ್. ಸರ್ ಏನಿಲ್ಲ, ಆ ಥರ ಏನಿಲ್ಲ. ಹೌದಾ? ಕೊಲೆ ಮಾಡಿದ್ದಾರೆ, ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಲೇಬೇಕು ಸರ್. ನಿಮ್ಮ ಹೆಸರು? ನಾಗರಾಜ್ ಅಂತ. ಇನ್ನು ಶ್ರೀನಿವಾಸಪುರ ಪೊಲೀಸರು ವಿಚಾರಣೆ ಮುಂದುವರಿಸಿದಾಗ ಅದೇ ಗ್ರಾಮದ ಆನಂದಪ್ಪ ಎನ್ನುವವರೊಂದಿಗೆ ರೂಪಾ ಅವರು ಸಂಪರ್ಕದಲ್ಲಿದ್ದು ತಿಳಿದು ಬಂದಿದೆ. ಆರೋಪಿ ಆನಂದ್ ಗ್ರಾಮದಲ್ಲಿ ಹಣಕಾಸಿನ ವ್ಯವಹಾರ ಮಾಡುತ್ತಿದ್ದು ಹಣವಂತನೇ ಆಗಿದ್ದಾನೆ. ಆರೋಪಿಯನ್ನು ಬಂಧಿಸಿ ವಿಚಾರಣೆ ನಡೆಸಿದಾಗ ಅಸಲಿ ವಿಚಾರ ಬೆಳಕಿಗೆ ಬಂದಿದೆ. ರೂಪಾ ಹಾಗೂ ಆನಂದಪ್ಪ ಮಧ್ಯೆ ಕೆಲ ವರ್ಷದಿಂದ ಅಕ್ರಮ ಸಂಬಂಧ ಇತ್ತು. ಜೊತೆಗೆ 2 ಮಧ್ಯೆ ಹಣದ ವ್ಯವಹಾರವೂ ನಡೆದಿದೆ. ಹಣ ವಾಪಸ್ ನೀಡುವಂತೆ ಹಲವು ಬಾರಿ ಆರೋಪಿ ಆನಂದ್ ಒತ್ತಾಯಿಸಿದ್ದಾನೆ. ಆದರೆ ಆನಂದಪ್ಪ ಫೋನ್ ಕರೆ ಸ್ವೀಕರಿಸದೆ ರೂಪಾ ನಿರ್ಲಕ್ಷ್ಯ ಮಾಡಿದ್ದಾರೆ. ಇದಕ್ಕೆ ಹೊಂಚು ಹಾಕಿ ಕುಳಿತಿದ್ದ ಕೊಲೆಗಾರ ಆನಂದಪ್ಪ ತೋಟಕ್ಕೆ ಹಸು ಮೇಯಿಸಲು ಹೋದುದನ್ನೇ ಗಮನಿಸಿ ರೂಪಾ ಅವತಿದ್ದ ಸ್ಥಳಕ್ಕೆ ತೆರಳಿ ವಾಗ್ವಾದ ನಡೆಸಿದ್ದಾನೆ. ಹಣಕಾಸಿನ ವಿಚಾರಕ್ಕೆ ವಾಗ್ವಾದ ನಡೆದು ಕೊಲೆಯಾಗಿದೆ ಎಂದು ಕೋಲಾರದ SP B ನಿಖಿಲ್ ತಿಳಿಸಿದ್ದು, ಅಕ್ರಮ ಸಂಬಂಧದ ವಿಚಾರವೇ ತಮಗೆ ಗೊತ್ತಿಲ್ಲ ಎಂದು ಮೃತಳ ಪತಿ ಹೇಳಿದ್ದಾರೆ. ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಪಾಳ್ಯ ಅನ್ನೋ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಒಂದು ಹತ್ಯೆ ನಡೆದಿದೆ. ಈ ಹತ್ಯೆಯಲ್ಲಿ ರೂಪಾ ಅನ್ನೋ ಮಹಿಳೆ ಸುಮಾರು 38 ವರ್ಷ ಅವಳನ್ನು ಹತ್ಯೆ ಮಾಡಿ
ಕತ್ತನ್ನು ಕೊಯ್ದುಬಿಟ್ಟು ಒಂದು ಮಾವಿನ ತೋಪಿನಲ್ಲಿ ಹಾಕ್ಬಿಟ್ಟು ದುಷ್ಕರ್ಮಿಗಳು ಹೋಗಿರ್ತಾರೆ. ಈ ಒಂದು ಕೇಸಿನ ಆಧಾರದ ಮೇಲೆಗೆ ನಾವು ನಮ್ಮ ಇನ್ವೆಸ್ಟಿಗೇಷನ್ನ ಶುರು ಮಾಡಿಕೊಂಡಾಗ ಆನಂದ್ ಅನ್ನೋ ಒಬ್ಬ ಹುಡುಗ, ಅದೇ ಊರವನೇ, ಅದೇ ಗ್ರಾಮದವನೇ ಆಗಿರೋ ಆನಂದ್ ಅನ್ನೋನು ಇವಳನ್ನು ಒಂದು ಕುಡುಗೋಲು ತೊಗೊಂಡು ಮರ್ಡರ್ ಮಾಡಿದ್ದಾನೆ ಅಂತ ನಮಗೆ ತಿಳಿದು ಬಂದಿದೆ. ಇದರಲ್ಲಿ ಮೇಯ್ನ್ ಮೋಟಿವ್ ಬಂದ್ಬಿಟ್ಟು ಇಲಿಸಿಟ್ ರಿಲೇಷನ್ಶಿಪ್ ಅಂತಲೇ ಪ್ರಥಮ ಹಂತದಲ್ಲಿ ನಮಗೆ ತಿಳಿದು ಬಂದಿದೆ. ಆದರೆ ಇದರಾಗಿನ ಕೂಲಂಕುಷವಾಗಿ ನಾವು ಪರಿಶೀಲನೆಯನ್ನು ಮಾಡಬೇಕಾಗಿದೆ. ಇವರಿಬ್ಬರಿಗೂ ಒಂದು ಹಳೆ ಒಂದು ಪರಿಚಯ ಇತ್ತು. ಈ ಪರಿಚಯದ ವಿಚಾರವಾಗಿ ಮಾತುಕತೆ ಬೆಳೆದು ನಂತರ ಈ ಮರ್ಡರ್ ಆಗಿದೆ ಅಂತ ನಮಗೆ ಈ ಹಂತದಲ್ಲಿ ತಿಳಿದು ಬಂದಿದೆ. ಇಬ್ಬರನ್ನ ಮಧ್ಯೆ ಅವಳ ಜೊತೆ ಇರೋ ಒಂದು ಸಂಬಂಧದಿಂದ ಅವಾಗವಾಗ ಅವಳು ಕೇಳಿದಾಗ ದುಡ್ಡನ್ನು ಕೊಡ್ತಾ ಇದ್ದ ಅನ್ನೋ ಒಂದು ಮಾಹಿತಿ ಕೂಡ ಅವನು ಹೇಳಿದಾನೆ. ಆದರೆ ಅದನ್ನು ನಾವು ಇವಾಗ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ನೆಲ್ಲ ವೆರಿಫೈ ಮಾಡ್ಕೋಬೇಕಾಗಿದೆ. ಇಲ್ಲ, ಅದು ಬಿಟ್ಟು ಬೇರೆ ಏನೋ ವಿಚಾರ ಆ್ಯಸ್ ಆಫ್ ನಾವು ಇಲ್ಲ. ಸೊ ಇವಾಗ ಮೇನ್ ರೀಸನ್ ಬಂದ್ಬಿಟ್ಟು ಇಲಿಸಿಟ್ ರಿಲೇಷನ್ಶಿಪ್ ಅಂತಲೇ ನಮಗೆ ಇವಾಗ ಆರೋಪಿ ಸೆಕ್ಯೂರ್ ಆಗಿಬಿಟ್ಟು ಅವನ್ನ ನಾವು ಆಲ್ರೆಡಿ ಇವತ್ತು ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಕೊಟ್ಟಿದ್ದೀವಿ. ಅವನು ಕುಡುಗೋಲು ಉಪಯೋಗಿಸಿರೋದು ನಮಗೆ ಸಿಕ್ಕಿದೆ. ಆ ದಿನ ಹಾಕೊಂಡಿರೋ ಬಟ್ಟೆ ಕೂಡ ನಮಗೆ ಸಿಕ್ಕಿದೆ. ಆಯ್ತೇನಪ್ಪ? ದೂರ ಇದೆ ಸರ್. ನಮ್ಮ ಬಾಮಿದ್ನವರು ಫ್ಯಾಮಿಲಿಯಲ್ಲಿ ಹೋಗಿದ್ರು ಸರ್. ಮಗಳು ಕಳಿಸಿದ್ರು ಸರ್. ಹೋಗಿದ್ದವರು ಅಲ್ಲಿಂದ ನಾನು ಬೆಳಗ್ಗೆ 7:30 ಕರ್ಕೊಂಡ್ಬಂದಿದ್ದೆ ಸರ್. ಬಿಟ್ಬಿಟ್ಟು ಮನೆಗೆ ಒಂದು ಜೋಳ ಗಡ್ಡು ಒಂದು ಓರೆ ಕೊಯ್ಕೊಂಬಂದು ಮನೆ ಹತ್ರ ಆಗಿಬಿಟ್ಟು ತೋಟ ಹತ್ರ ಹೋಗಿ ಮೋಟ್ರ್ ಆಫ್ ಮಾಡಿ ಬಂದು ಊಟ ಹಾಕಿ ತಿಂದುಬಿಟ್ಟು 10:32 ಆಯ್ತು ಸರ್. ಕೂಲವ್ರು ಬಂದಿದ್ದರು. ಅಲ್ಲಿ ಕ್ಯಾಪ್ಸಿಕಮ್ ಲಕ್ಷ್ಮಿ ಹತ್ರ ಹೋಗಿದ್ದು ಸರ್. ಆಮೇಲೆ 12:50 ಆಗಿತ್ತು ಸರ್. ನಿನ್ನೆ ಪತ್ಮಿಕೆ ಯಾರೋ ಸೊಪ್ಪು ಕೀಳಕ್ಕೆ ಬಂದೈತೆ ಸರ್. ಅವ್ರು ಯಾರೋ ಬರ್ತೀನಿ ಅಂತಂದಿದ್ರು. ಬಂದ್ರೆ ಅಂತ ಕೇಳಿದ್ರು. ಇಲ್ಲ, ಯಾವಾಗ ಬರ್ತಾರ್ಗೇನೆ ಅದ್ರ ಕಥೆನ ಇವಾಗ ನೀನೆಲ್ಲಿದ್ದೆ ಅಂತಂದ್ರೆ ಅದ್ರ ಮೇಲೆ ಅಷ್ಟೇ ಸರ್. ಆಮೇಲೆ ಕ್ಯಾಪ್ಸಿಕಮ್ ಕಿಳಿದಾಗೋಯ್ತು ಸರ್. ನಿನ್ನೆ 2 ಗಂಟೆಗೆ ಆದಾಗ ಸ್ವಿಚ್ ಆಫ್ ಆಗೋಗಿರ್ತದೆ. ಮನೆಗೆ ಹೋಗಿ ಚಾರ್ಜ್ಗೆ ಆಗಿಬಿಟ್ಟು 7 ಗಂಟೆ ಮಧ್ಯೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಲ್ತಿರೋದು ಸರ್. ಆಮೇಲೆ ಮಗಳು ಸ್ಕೂಲಿಂದ 5:20 ಬರ್ತಾಳೆ ಸರ್. ಹಿಂದೆ ಏನಂತ ಇಲ್ಲ ಸರ್. ಆಮೇಲೆ ಸ್ಕೂಲಿಂದ ಬಂದು ಏನು ದ್ವೇಷ ಇತ್ತಾ ಅಂತ? ದ್ವೇಷನೇ ಇಲ್ಲ ಸರ್. ಆಮೇಲೆ ಸ್ಕೂಲಿಂದ ಬಂದ ಮಗಳು ಫೋನ್ ಹಾಕಿ ಸರ್, ಬೇರೆಯವ್ರಿಗೆ ಫೋನ್ ಇಸ್ಕೊಂಡು, ಅಪ್ಪ ಹಸುಗಳಿಂದ ಹಸುಗಳು 2 ಬಂದಿಲ್ಲ, ಕರುವನ್ನು ಎಂಪೆಡ್ ಬಂದೈತೆ, ಹಸುಗಳು 2 ಬಂದಿಲ್ಲ, ಅಮ್ಮನ ಬಂದಿಲ್ಲ ಅಂತ. ಅಮ್ಮನ ಫೋನ್ ಸ್ವಿಚ್ ಆಫ್ ಆಗೈತೆ ಅಂತಂದು ಸರ್. ನಿಮ್ಗೆ ಎಷ್ಟೊತ್ತಲ್ಲಿ ಗೊತ್ತಾಗಿತ್ತು ಸರ್ ಇದು? ಸರ್, ನಮ್ಮ ಮಗಳು ಫೋನ್ದಾಗೆ ಕನ್ಫರ್ಮ್ ಆಗಿದ್ದು ನನಗೆ. ಆಮೇಲೆ ಇವ್ರಿಗೆ ಫೋನ್ ಹಾಕಿದ್ದು ಸರ್, ಬಾಬು ರೆಡ್ಡಿಗೆ, ನಮ್ಮ ಮಾವು ಮಗ. ಅವ್ರಿಗೆ ಫೋನ್ ಹಾಕಿದ್ದು, ನಿಮ್ಮ ತೋಟಲ್ಲಿ ಕಟ್ಟಕ್ಕೆ ಹೋಗೋಣ, ಫಸ್ಟ್ ಹಸುಗಳು ನೋಡು ಅಂತ ಹೇಳಿದ್ರು ಸರ್. ಅವರು ಒಂದ್ಸಲಿ ರಿಸೀವ್ ಮಾಡಿದ್ರು. ಆಮೇಲೆ ಇನ್ನೊಂದು ಸರಿ ಫೋನ್ ತೆಗಿಲಿಲ್ಲ ಸರ್ ಬಾಬು ರೆಡ್ಡಿ. ಆಮೇಲೆ ಆಗಿಬಿಟ್ಟು ಅಲ್ಲ ಟೈಮ್ ಮನ್ಸ್ಕಾದ್ನು ಪೈ ಅರ್ಜೆಂಟ್ಗೆ ಸುಡು ಅಂತ ಹೇಳಿದ್ರು ಸರ್ ನಾನು ಅವ್ರಿಗೆ, ಬಾಬು ರೆಡ್ಡಿಗೆ. ಆಮ್ಯಾಕ ಮುನ್ರೆಡ್ಡಿಗೆ ಫೋನ್ ಹಾಕ್ತೀವಿ ಸರ್. ಆಮೇಲೆ ಗೋಪಾಲ್ ರೆಡ್ಡಿಗೆ ಹಾಕಿದೆ ಫೋನು. ಹಿಂಗೆ ಆಗೋಯ್ತೆ, ಹಸುಗಳು ಬಂದಿಲ್ಲಂತೆ, ಎಲ್ಲ ಸೋಂಪುಲ್ಲ ಹತ್ರ ಹೋಗಿ ನೋಡ್ರಿ, ಹಿಂಗೆ ಬ್ಯಾಟ್ರಿ ಎತ್ಕೊಂಬಪ್ಪ ಅಂತ ಹೇಳಿದ್ರು ಸರ್ ಗೋಪಾಲನಿಗೆ. ಆಮೇಲೆ ರಾಜೇಶ್ ಫೋನ್ ಹಾಕಿದ್ರು ಸರ್. ಇಲ್ಲ ಅದಕ್ಕೆ ಅಂಥದ್ದೇನು ಇದೇನಿಲ್ಲ ಸರ್. ಹೌದು ಸರ್. ನಾನು ಬೆಳಗ್ಗೆ 7 ಗಂಟೆ 7:15 ಹೋದರೆ ರಾತ್ರಿ 9 ಗಂಟೆ ಹಂಗಾಗ್ತದೆ ಸರ್ ಬರೋದು. ನಿಮ್ಮ ಹೆಸರು? ಶ್ರೀರಾಮ್ ರೆಡ್ಡಿ ಅಂತ ಸರ್. ಮೃತ ರೂಪ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಮೂಲದವರಾಗಿದ್ದು, ಗ್ರಾಮದಲ್ಲಿ ಪತ್ನಿಯ ಊರಲ್ಲಿ ಪತಿ ಶ್ರೀರಾಮ್ ರೆಡ್ಡಿ ಉಳುಮೆ ಮಾಡುತ್ತಿದ್ದರು. ಹಾಗಾಗಿ ಬೆಳಗ್ಗೆ ಹೋಗಿ ಸಂಜೆ ಮನೆಗೆ ಬರುತ್ತಿದ್ದರು ಎಂದು ತಿಳಿದು ಬಂದಿದೆ. ಅಕ್ರಮ ಸಂಬಂಧದಲ್ಲಿ ಹಣಕಾಸಿನ ವಿಚಾರಕ್ಕೆ ವಾಗ್ವಾದ ನಡೆದು ರೂಪಾ ಅವರ ಕೊಲೆಯಾಗಿದ್ದು, ಇದೀಗ ಆರೋಪಿ ಜೈಲು ಸೇರಿದ್ದಾನೆ. ಕೊಲೆ ನಡೆದ ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನು ಬಂಧಿಸುವಲ್ಲಿ ಶ್ರೀನಿವಾಸಪುರ ಪೊಲೀಸರು ಯಶಸ್ವಿಯಾಗಿದ್ದು, ಆರೋಪಿಗೆ ತಕ್ಕ ಶಿಕ್ಷೆ ಆಗಲಿ ಎಂಬುದು ಎಲ್ಲರ ಒತ್ತಾಯ ಸಹ ಆಗಿದೆ. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up.
I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that. Spitting slow, spitting fast. I could roast, I could gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains that